ಇಂದು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗಬಹುದು. 28 ಕ್ಷೇತ್ರಗಳ ಪೈಕಿ ಬಾಕಿ ಇರತಕ್ಕಂಥ 8 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋ ಒಂದು ಪ್ರಶ್ನೆ ಇದೆ. ಅದಕ್ಕೆ ಇವತ್ತು ಉತ್ತರ ಸಿಗಬಹುದು ಅಥವಾ ನಾಳೆ ಉತ್ತರ ಸಿಗಬಹುದು. ಅದಕ್ಕೆ 28 ಕ್ಷೇತ್ರ, 20 ಕ್ಷೇತ್ರಗಳ ಹೆಸರು ಗೊತ್ತಾಗಿದೆ. ಇನ್ನು 8 ಕ್ಷೇತ್ರಗಳು ಅಂತ ಬಂದಾಗ ಇಲ್ಲಿ 8 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಪ್ಪ, ಈ ಒಂದು ಪ್ರಶ್ನೆ ಇದೆ ಇಲ್ಲಿ. ಸೊ 28 ಕ್ಷೇತ್ರಗಳ ಪೈಕಿ ಬಾಕಿ ಇರತಕ್ಕಂಥ 8 ಕ್ಷೇತ್ರಗಳಲ್ಲಿ 3 JDSಗೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿದೆ ಅಂತ. ಕೋಲಾರದ ಬಗ್ಗೆ ಬಹಳ ಮಾತುಕತೆ ನಡೀತಾ ಇತ್ತು, ಕೊಡ್ತಾರೆ ಕೊಡಲ್ಲ ಅಂಥೇಳಿ. 2 ಸೀಟ್ಗೋಸ್ಕರ ನಾನು ಇವರೊಂದಿಗೆ ಮೈತ್ರಿ ಮಾಡಿಕೊಳ್ಬೇಕಾಗಿತ್ತಾ ಅನ್ನೋ ಮಾತು ಕೂಡ JDS ನಾಯಕರಿಂದ ಬಂತು. ಇದೀಗ ಹಾಸನ, ಮಂಡ್ಯ ಮತ್ತು ಕೋಲಾರ JDS ತೆಕ್ಕೆಗೆ. ಇದೀಗ ಬೆಳಗಾವಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಯಚೂರು, ಉತ್ತರ ಕನ್ನಡ ಈ ಕ್ಷೇತ್ರಗಳಲ್ಲಿ ಯಾರಿಗೆ ಕೋಕ್ ಆಗುತ್ತೆ, ಯಾರಿಗೆ ಲಕ್ ಸಿಗುತ್ತೆ ಅಂತ, ಯಾರನ್ನ ಆಚೆ ಕಳಿಸ್ತಾರೆ, ಯಾರಿಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಯಾರಿಗೆ ಅದೃಷ್ಟ ಕುಲಾಯಿಸ್ತಾ ಇದೆ ಇಲ್ಲಿ ಎನ್ನುವ ಕುತೂಹಲ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಉಳಿದ ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಆಗಬಹುದು. ಕೋಲಾರ, ಮಂಡ್ಯ, ಹಾಸನ 3 ಕ್ಷೇತ್ರಗಳು JDSಗೆ ಬಹುತೇಕ ಫಿಕ್ಸ್. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟನ್ನು ಕೊಡೋದಕ್ಕೆ ಸ್ಥಳೀಯರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶೆಟ್ಟರ್ಗೆ ಟಿಕೆಟ್ ಕೊಡಬಾರದು ಅಂತ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವರ್ಸಸ್ ವಿಶ್ವನಾಥ್ ಇವರಿಬ್ಬರ ನಡುವೆ ಪೈಪೋಟಿ ಇದೆ. ನನ್ನ ಮಗನಿಗಾದರೂ ಟಿಕೆಟ್ ಕೊಡಿ ಅಂತ ವಿಶ್ವನಾಥ್ ಕೇಳ್ತಾ ಇದ್ದಾರೆ. ಸುಧಾಕರ್ ಕೂಡ ಪಟ್ಟು ಬಿಡದೆ ಅವರು ಕೂಡ ಟಿಕೆಟ್ಗೆ ಬೇಡಿಕೆ ಇಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಸ್ವಾಮೀಜಿಯೊಬ್ಬರಿಗೆ ಗಾಳ ಹಾಕಿ ಕೂತಿದೆ ಬಿಜೆಪಿ. ದುರ್ಗದಿಂದ ಒಬ್ಬ ಸ್ವಾಮೀಜಿ ನಿಲ್ಲಿಸ್ಬಿಟ್ರೆ ಹೇಗೆ ಎನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಕೂಡ ಇದೆ. ರಾಯಚೂರಲ್ಲಿ ಹಾಲಿ ಸಂಸದರ ಪರವಾಗಿ ಹೈಕಮಾಂಡ್ಗೆ ಒಲವೇ ಇಲ್ಲ. ಉತ್ತರ ಕನ್ನಡದಲ್ಲಿ ಬಹುತೇಕ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನಂತಕುಮಾರ್ ಹೆಗಡೆ ಕಥೆ ಏನಾಗುತ್ತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವ್ರ ಕಥೆ ಏನಾಗುತ್ತೆ, ಅಥವಾ ಅದೇನೋ ಚಕ್ರವರ್ತಿ ಸೂಲಿಬೆಲೆ ಅಂತಾರಲ್ಲ ಅವ್ರ ಕಥೆ ಏನಾಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಹೆಸರುಗಳು ಇಲ್ಲಿ. ಹರಿಪ್ರಕಾಶ್ ಕೋಣೆಮನೆ, ಇಷ್ಟು ಜನರ ಹೆಸರುಗಳು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದೆ. ಇಷ್ಟು ಜನರಲ್ಲಿ ಯಾರಿಗೆ ಟಿಕೆಟ್ ಪಕ್ಕ ಗೊತ್ತಿಲ್ಲ. ಸೊ ಬಹಳ ಚರ್ಚೆ ಅಂತೂ ಇದ್ರ ಬಗ್ಗೆ ನಡೀತಾ ಇದೆ. ಕರ್ನಾಟಕದ ಸೀಟ್ಗಳನ್ನು ಘೋಷಣೆ ಆಗುತ್ತೆ. JDS ಮತ್ತು BJP ಘೋಷಣೆ ಆಗುತ್ತೆ. ನಾವು JDS ಮತ್ತು BJP ಹಾಲು ಜೇನಿನಂತೆ ಕೆಲಸ ಮಾಡ್ತೀರಿ, ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ. ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಕರ್ನಾಟಕದ ಸೀಟ್ಗಳನ್ನು ಘೋಷಣೆ. 5 सीटें आप जानते नहीं, लेकिन आपको कल के अंदर उन सीटों पर भी प्रत्याशी मिल जाएगी. एक बार युद्ध की घोषणा हो गई, एक बार युद्ध के मैदान में आपके सेनापति तय हो गए. हम भारतीय जनता पार्टी के कार्यकर्ता सिर्फ एक चीज देखते हैं. हमें इससे कोई मतलब नहीं होता कि प्रत्याशी कौन होता है. हम ये मान के चलते हैं जिसके पास कमल का चुनाव चिन्ह है वही भारतीय जनता पार्टी का कार्यकर्ता है, और उसी के लिए भारतीय जनता पार्टी का बूथ अध्यक्ष से लेकर प्रदेश अध्यक्ष तक हर कार्यकर्ता पूरी ईमानदारी और पूरी मेहनत के साथ काम करेगा. इसलिए आज के बाद, कल के बाद सही, एक बार 28 सीटों पे प्रत्याशी की घोषणा हो जाए, हमारे बीच की सारी बातें बंद हो जाएंगी. हमने मांड्या की सीट, हमने हासन की सीट और हमने कोलार की सीट JDS को दी है. सारी सीटों पर प्रत्याशी घोषित हो चुके हैं. 5 सीटें आप जानते नहीं, लेकिन आपको कल के अंदर उन सीटों पर भी प्रत्याशी मिल जाएगी. एक बार युद्ध की घोषणा हो गई, एक बार युद्ध के मैदान में आपके सेनापति तय हो गए. हम भारतीय जनता पार्टी के कार्यकर्ता सिर्फ एक चीज देखते हैं. हमें इससे कोई मतलब नहीं होता कि प्रत्याशी कौन होता है. हम ये मान के चलते हैं जिसके पास कमल का चुनाव चिन्ह है वही भारतीय जनता पार्टी का कार्यकर्ता है, और उसी के लिए भारतीय जनता पार्टी का बूथ अध्यक्ष से लेकर प्रदेश अध्यक्ष तक हर कार्यकर्ता पूरी ईमानदारी और पूरी मेहनत के साथ काम करेगा. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಎಲ್ಲಿಗೆ ಬಂತು BJP ಮತ್ತು JDS ನಡುವಿನ ಟಿಕೆಟ್ ಹಂಚಿಕೆ ವಿಚಾರ? ಕೋಲಾರ ಕೂಡ ಕನ್ಫರ್ಮ್ JDSಗೆ ಅಂತ ಹೇಳ್ತಾ ಇದ್ದಾರೆ. ರಾಧಾಮೋಹನ್ ದಾಸ್ ಅಗರ್ವಾಲ್
ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಫಿಷಿಯಲ್ ಆಗಿ ಇದೆಲ್ಲ ಅನೌನ್ಸ್ ಆಗೋದು ಯಾವಾಗ ಅಂತ? ರಮಕಾಂತ್, ಈಗಾಗಲೇ 3 ಕ್ಷೇತ್ರಗಳು ಅಂದ್ರೆ NDA ಮೈತ್ರಿಕೂಟದ ಸೀಟು ಹಂಚಿಕೆ ವಿಚಾರವಾಗಿ JDSಗೆ 3 ಕ್ಷೇತ್ರಗಳನ್ನ ಕೊಡೋದು ಕನ್ಫರ್ಮ್ ಆಗಿದೆ. ಒಂದು ಕಡೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಭರವಸೆ ಸಿಕ್ಕಿದ್ರು ಕೂಡ ಕೋಲಾರ ಕ್ಷೇತ್ರ ಯಾರಿಗೆ ಕೊಡಬೇಕು, ಯಾರ ತೆಕ್ಕೆಗೆ ಹೋಗುತ್ತೆ ಅಂದ್ರೆ JDS ಅಭ್ಯರ್ಥಿ ನಿಲ್ತಾರ ಅಥವಾ ಬಿಜೆಪಿ ಅಭ್ಯರ್ಥಿ ನಿಲ್ತಾರ ಅಂತ ಒಂದಿಷ್ಟು ಗೊಂದಲ ಇತ್ತು. ಇದಕ್ಕೆ JDS ನಾಯಕರು ಆ ತೀವ್ರವಾದಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದನ್ನ ರಾಜ್ಯ ಬಿಜೆಪಿ ನಾಯಕರಿಗೂ ಹಾಗೂ ಹೈಕಮಾಂಡ್ ನಾಯಕರಿಗೂ ಸಂದೇಶವನ್ನ ತಲುಪಿಸಿದ್ರು. ಅದಾದ ಬಳಿಕ ಮೈತ್ರಿಯಲ್ಲಿ ಯಾವುದೇ ರೀತಿ ಅಸಮಾಧಾನ ಆಗ್ಬಾರ್ದು ಅಂತ ಬಿಜೆಪಿ ವರಿಷ್ಠರು ನಿರ್ಧಾರ ಮಾಡಿ ಮಂಡ್ಯ, ಹಾಸನ ಹಾಗೂ ಕೋಲಾರ ಜೆಡಿಎಸ್ ಬಿಟ್ಟುಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಈ ಬಗ್ಗೆ ರಾಜ್ಯ ಚುನಾವಣಾ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾಮೋಹನ್ ದಾಸ್ ಅವರು ಕೂಡ ಕನ್ಫರ್ಮ್ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ಅನುಮಾನ ಗೊಂದಲಗಳಿದ್ವು. ಈ ಅನುಮಾನ ಗೊಂದಲಗಳಿಗೆ ಕಾಂಗ್ರೆಸ್ ಅಸ್ತ್ರ ಆಗುತ್ತೆ ಎಂಬ ಮುನ್ನೆಚ್ಚರಿಕೆಯನ್ನು ವಹಿಸಿದಂತಹ ನಾಯಕರು ಎಲ್ಲವನ್ನೂ ಕೂಡ ಯಾವುದು ನಿರ್ವಿಘ್ನ ಇಲ್ಲದಂತೆ ಎಲ್ಲವನ್ನೂ ಕೂಡ ಈಸಿಯಾಗಿ ಮಾಡ್ಕೊಂಡು ಹೋಗೋ ರೀತಿ ಆ ವೇದಿಕೆ ಸೃಷ್ಟಿ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಅಧಿಕೃತವಾಗಿ 3 ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡೋದಕ್ಕೆ ತೀರ್ಮಾನ ಆಗಿರುತ್ತೆ. ಆದ್ರೆ ಅಭ್ಯರ್ಥಿಗಳನ್ನ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ನಾವು ಅಂತಿಮ ಮಾಡ್ತೀವಿ ಎಂಬ ಸ್ಪಷ್ಟನೆಯನ್ನು ಕೂಡ ಬಿಜೆಪಿ ನಾಯಕರಿಂದ ರವಾನೆ ಆಗಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.